ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಧಿಕ್ಕಾರ 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 ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಮೃತ ಸಂಜುಕುಮಾರ್ ಕುಟುಂಬಕ್ಕೆ ಪರಿಹಾರ ಕೊಡ್ಲೇಬೇಕು. ಕೊಡ್ಲೇಬೇಕು ಕೊಡ್ಲೇಬೇಕು. ಸಂಜುಕುಮಾರ್ ಕುಟುಂಬಕ್ಕೆ ಪರಿಹಾರ ಕೊಡ್ಲೇಬೇಕು. ಕೊಡ್ಲೇಬೇಕು ಕೊಡ್ಲೇಬೇಕು. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಪರಿಹಾರ ನೀಡುವಲ್ಲಿ ವಿಳಂಬ ಮಾಡುತ್ತಿರುವ ಉಸ್ತುವಾರಿಗೆ ಧಿಕ್ಕಾರ ಧಿಕ್ಕಾರ. ಪರಿಹಾರ ಕೊಡಿಸುವಲ್ಲಿ ತಾರತಮ್ಯ ಮಾಡುತ್ತಿರುವ ಡಾಕ್ಟರ್ ಸಲಂ ಬೆಂದಾಳೆ ಅವರಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಜೈ ಭೀಮ್ ಜೈ ಭೀಮ್. ಜೈ 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 ಭೀಮ್. ಜೈ ಭೀಮ್ ಜೈ ಭೀಮ್. ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲ ನಮ್ಮ ಹಿರಿಯರು ಹಾಗೂ ಸಹೋದರಿಗೂ ಧನ್ಯವಾದ ತಿಳಿಸ್ತೀನಿ. ಈ ಒಂದು ಮಾಧ್ಯಮ ಮುಖಾಂತರ ಈ ಹೋರಾಟ ಕುರಿತು ನಾನು ಹೇಳ್ತೀನಿ ಏನಂದರೆ, ನಾವು ನಿನ್ನೆ ಮನೆಕಳಿ ಗ್ರಾಮದಿಂದ ಪಾದಯಾತ್ರೆ ಮಾಡಿಕೊಂಡು ಬಂದು ರಾತ್ರಿ 9:30 ಇಲ್ಲಿಗೆ ತಲುಪಿ ನಾವು ರಾತ್ರಿಯೆಲ್ಲ ಇಲ್ಲೇ ಧರಣಿ ಮಾಡಿ ಮತ್ತು ಇವತ್ತಿನಿಂದ ನಾವು ಅನಿರ್ದಿಷ್ಟ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ಈ ಒಂದು ಘಟನೆ ನಡೆದು 8 ತಿಂಗಳ ಗತಿಸಿದರೂ ಕೂಡ ಈ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ನಯ ಪೈಸಾ 8 ತಿಂಗಳ ಕಳೆದರೂ ಕೂಡ ದೊರಕಿಲ್ಲ. ಇದಕ್ಕೆ ಮುಖ್ಯ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ದಕ್ಷಿಣ ಕ್ಷೇತ್ರದ ಶಾಸಕರಿಗೆ ನೇರ ಹೊಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಏನು ಮೃತಪಟ್ಟು 2ನೇ ದಿವಸಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾರನೇ ದಿನ ಡಾಕ್ಟರ್ ಸಲಂ ಬೆಂದಾಳೆ ಶಾಸಕರು ದಕ್ಷಿಣ ಕ್ಷೇತ್ರ ಅವರು ಕುಟುಂಬಕ್ಕೆ ಭೇಟಿ ನೀಡಿ ನಾವು ಸರ್ಕಾರದಿಂದ ಪರಿಹಾರ ಧರಿಸಿಕೊಡ್ತೇವೆ ಅಂತ ಹೇಳಿ ಜೊತೆಲಿದ್ದ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಿಕ್ಕೆ ಹೇಳ್ತಾರೆ. ವರದಿ ಸಲ್ಲಿಸಿದರೂ ಕೂಡ ನಾವು ಅವರಿಗೆ ವಿಕಾಸವಾದ ಭೇಟಿ ಕೊಟ್ಟರು ಕೂಡ ಅವರು ಈ ಪರಿಹಾರ ಧರಿಸಿಕೊಡಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಹಾಗೂ ಮಲತಾಯಿ ಧೋರಣೆ ತಗೊಳ್ತಾರೆ ಅಂತೇಳಿ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಹಾಗೂ ಎಲ್ಲ ಸಮಾಜ ಮುಖಂಡರ ವತಿಯಿಂದ ನಾವು ಖಂಡಿಸ್ತೀವಿ. ಅವ್ರು ಮಾಡುತ್ತಿರೋದಕ್ಕೆ ನಾವು ಈ ಹೋರಾಟ ಮುಖಾಂತರ ಮತ್ತೊಂದು ಮನವಿ ಮಾಡ್ತೀವಿ. ದಯಮಾಡಿ ಈ ಕೂಡಲೇ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಹೋರಾಟ ಮತ್ತೊಂದು ರೂಪ ತಾಳೋದಕ್ಕಿಂತ ಮುಂಚೆ ನೊಂದ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ, 5 ಎಕರೆ ಭೂಮಿ, ಆ ಕುಟುಂಬಕ್ಕೆ ಒಂದು ಸರ್ಕಾರಿ ಹುದ್ದೆ ಹಾಗೂ ದೂರದ ಜಿಲ್ಲೆಯಲ್ಲಿ ಓದಿರ್ತಿಂತ ಅವರ ಮಗಳು BMS ಪದವಿ ಓದಿರ್ತ ಮಗಳಿಗೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು. ಇಲ್ಲದಿದ್ದರೆ ಈ ಹೋರಾಟ ನಿಲ್ಲೋದಿಲ್ಲ. ದಿನ ದಿನ ಇದು ಹೆಚ್ಚಾಗ್ತಾ ಹೊರತು ಕಡಿಮೆ ಆಗೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ನಮ್ದು ಇದು ಅಂತಂದ್ರೆ ಆಗ್ರಹ ಪಡಿಸ್ತೀವಿ. ಕೂಡಲೇ ಅಂತ ಸರ್ಕಾರ ನೀವು ಪದೇ ಪದೇ ಹೇಳ್ತೀರಿ ಕಾಂಗ್ರೆಸ್ ದಲಿತರ ಉದ್ಧಾರಕ, ನಾವು ದಲಿತರಿಗೋಸ್ಕರ ಅಂತ ಹೇಳಿ. ಮತ್ತು ದಲಿತರಿಗೆ ತೊಂದರೆ ಆದಾಗ ಸರ್ಕಾರ ಯಾಕೆ ಈಗ ನಿರ್ಲಕ್ಷ್ಯ ಮಾಡಿ 8 ತಿಂಗಳು ತಾಳ್ಬೇಕಾ? ಸರ್ಕಾರ ಯಾರಿಗೋಸ್ಕರ ಇದೆ? ದಯಮಾಡಿ ಕೂಡಲೇನಂತಂದ್ರೆ ನೀವು ಪರೀಕ್ಷೆ ಮಾಡಬೇಡ್ರಿ, ತಾಳ್ಮೆ ಮಾಡಬೇಡ್ರಿ. ಈಗಾಗಲೇ ಹೇಳಿದ ನಮ್ಮ ರಾಜ್ಯೋಪಾಧ್ಯಕ್ಷರು ಒಂದು ವೇಳೆ ಅವಶ್ಯಕತೆ ಇದ್ದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾಸ್ಟರ್ ಮುನಿಯಪ್ಪ ಸಾಹೇಬರು ಕೂಡ ಈ ಹೋರಾಟಕ್ಕೆ ಏನಂತಂದ್ರೆ ಭಾಗಿಯಾಗೋ ಸಂದರ್ಭ ಬರ್ತದೆ. ಅಲ್ಲಿಗೆ ಆ ಮಟ್ಟಕ್ಕೆ ಹೋಗೋದನ್ನೇ ತಾವು ದಯಮಾಡಿ ಇಲ್ಲೇ ಇದನ್ನು ಇತ್ಯರ್ಥಪಡಿಸಬೇಕು. ನಾವು ಏನೂ ಕೇಳ್ತಾ ಇಲ್ಲ, ಆ ಮಂದ ಕುಟುಂಬಕ್ಕೆ ಪರಿಹಾರ ಕೇಳ್ತಾ ಇದ್ದೇವೆ. ಪರಿಹಾರ ಸಂಪೂರ್ಣ ನಮ್ಮ ಬೇಡಿಕೆ ಏನಾದ ಅದು ಕಂಪಲ್ಸರಿ ಈಡೇರಿಸಬೇಕು. ಇಲ್ಲದಿದ್ದಲ್ಲಿ ನಾವು ಇದು ಹೋರಾಟ ಕೈ ಬಿಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಕಾಂಶಿರಾಮ್. ನನ್ನ ಹೆಸರು ಉಮೇಶ್ ಗುತ್ತೇದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬೀದರ್.